ಹಲೋ ಸ್ನೇಹಿತರೆ, ನಾವು ಒಂದು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಮಾರ್ಕಿಂಗ್. ಯಾವ ಸೈಜಲ್ಲಿ ಮಾರ್ಕಿಂಗ್ ಮಾಡೋದಾದರೆ ಮಾರ್ಕಿಂಗ್ ಮಾಡಬೇಕು, ಇಂಪಾರ್ಟೆಂಟ್ ಆಗಿರ್ತದೆ. ನಾನು ಈಗಲೇ ಒಂದು ಸಾರಿ ತಗೊಂಡಿದ್ದೇನೆ, ಗ್ರೇ ಕಲರಲ್ಲಿ ಬಂದ ಸಾರಿ. ಅದರ ಪಲ್ಲು ಕೂಡ ಗ್ರೇ ಕಲರಲ್ಲಿ ಬಂದಿದೆ, ಅದರ ಬ್ಲೌಸ್ ಪೀಸ್ ಕೂಡ ಗ್ರೇ ಕಲರಲ್ಲಿ ಬಂದಿದೆ. ಅದರ ಬಾರ್ಡ್ರ್ ಕೂಡ ಸ್ಯಾಟಿನಲ್ಲಿ ಕೊಟ್ಟಿದ್ದಾರೆ, ಗ್ರೇ ಕಲರಲ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಸಾರಿ ಕುಚ್ಚ ಕೂಡ ಕೊಟ್ಟಿದ್ದಾರೆ, ರೆಡಿಯಲ್ಲಿ ಬಂದು ಸಾರಿ ಕುಚ್ಚ ಕೊಟ್ಟಿದ್ದಾರೆ. ಇದು ನೋಡ್ಕೊಳ್ಳಿ. ಇದರ ಸ್ಲೀವ್ಗೂ ಕೂಡ ಸಾರಿಯಲ್ಲೇ ಬಂದ ಅಂತ ಸ್ಯಾಟಿನ್ ಸ್ವಲ್ಪ ಬಾರ್ಡ್ರ್ ಕೊಟ್ಟಿದ್ದಾರೆ. ಆ ಸ್ಯಾಟಿನ್ ಬಾರ್ಡ್ರ್ ಕೂಡ 1-2 ಇಂಚಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ. ಇದು ನೋಡ್ಕೊಳ್ಳಿ. ಇದು ಸ್ಲೀವ್ಗೆ ಬಂದಂಥ ಬಾರ್ಡ್ರು ಸ್ಯಾಟಿನ್ ಪೀಸಲ್ಲಿ ಬಂದಿದೆ. ಇದನ್ನೀಗ ನಾವು ಮೊದಲಿಗೆ ಎಲ್ಲ ಥರದಲ್ಲಿ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಬೋದು. ಆದರೆ ಬಿಗ್ನರ್ಸಿಗೆ ಯಾವ ರೀತಿಯಲ್ಲಿ ಕಟ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ನಮಗೆ ಒಂದು ಕನ್ಫ್ಯೂಸ್ ಆಗ್ತದೆ ಅಂತಿದ್ದರೆ, ಯಾವ್ದು ಕಷ್ಟದ್ದು ಬೇಡದಿದ್ದರೆ ಇದೊಂದು ಈಸಿ ಮೆಥಡಲ್ಲಿ ನಿಮಗೆ ನೋಡ್ಕೊಳ್ಬೋದು. ಎಷ್ಟು ಫೋಲ್ಡಲ್ಲಿ ಮಡಚಬೇಕು ಅಂತ ನೀವು ಆಲೋಚನೆ ಮಾಡ್ತಾಯಿದ್ರೆ ಇದನ್ನು ನೀವು ನೋಡಿದರೆ, ಒಂದು ಸಲ ನೋಡಿದರೆ ನಿಮಗೆ ಸಾಕಾಗ್ಬೋದು. ನೋಡ್ಕೊಳ್ಳಿ. ಮೊದಲಿಗೆ ನೀವು ಒಂದು ಹಳತೆ ಬ್ಲೌಸ್ ತಗೊಳ್ಬೇಕಾಗ್ತದೆ. ಅಳತೆ ಬ್ಲೌಸ್ ತಗೊಂಡ್ರೆ ಆದರೆ ನಿಮಗೆ ಬ್ಯಾಕ್ ಪಾರ್ಟು ಮತ್ತು ಸುತ್ತಳತೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಈ ಇಂಪಾರ್ಟೆಂಟ್ ಏಕೆಂದರೆ ನಮಗೆ ಶೋಲ್ಡರ್ ಭುಜ ಜಾರುವುದಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ. ಬ್ಯಾಕ್ ಪಾರ್ಟ್ ಮತ್ತು ಎದೆ ಸುತ್ತಳತೆ ಪ್ರಕಾರವೇ ನಾವು ಶೋಲ್ಡರ್ ತಗೊಳ್ಬೇಕಾಗ್ತದೆ. ಎದೆ ಸುತ್ತಳತೆ ಮತ್ತು ನೋಡ್ಕೊಳ್ಳಿ, ಈ ಥರ ಫಸ್ಟಿಗೆ ಒಂದು ನೋಡ್ಕೊಳ್ಳಿ. ಈ ಥರ ಒಂದು ಬ್ಯಾಕ್ ಪಾರ್ಟ್ ಹೇಗೆ ಉಂಟು ನೋಡ್ಕೋಬೇಕು, ಅದು ಕರೆಕ್ಟಾಗಿದೆ. ಆದರೆ ಎದೆ ಸುತ್ತಳತೆ ನಮಗೆ ಹೀಗೆ ತಗೊಂಡ್ರೆ ಅದು ನಮಗೆ ಸರಿಯಾಗಿ ಬರೋದಿಲ್ಲ ಸ್ಟಿಚಿಂಗ್. ನಾವು ಯಾವಾಗ ಇದೇ ರೀತಿ ತಗೊಳ್ಬೇಕಾಗ್ತದೆ. ಫ್ರಂಟ್ ಪಾರ್ಟಿದ್ದು ಅಳತೆ ತಗೊಳ್ಬೇಕಾಗ್ತದೆ, ಅದು ಉಕ್ಸ್ ಪಾರ್ಟಿಂದ ತಗೊಳ್ಬೇಕಾಗ್ತದೆ. ಸ್ಟಿಚಿಂಗ್ ಎಷ್ಟುಂಟು, 9 ಇದ್ದರೆ 2 ಇಂಚ್ ಆ್ಯಡ್ ಮಾಡಬೇಕಾಗ್ತದೆ. ನೀವು ತಗೊಂಡ ಬ್ಲೌಸ್ 9 ಇದ್ದರೆ 2 ಇಂಚು, 8 ಇದ್ದರೆ 2 ಇಂಚ್ ಆ್ಯಡ್ ಮಾಡಿದರೆ 10 ಬರ್ತದೆ. ಯಾವಾಗಲೂ ಮೊದಲಿಗೆ ನಾನು ಒಂದು ಶೋಲ್ಡರ್ಗೆ ಒಂದು ಮಾರ್ಕಿಂಗ್ ಮಾಡೋದಕ್ಕಿಂತ ಮೊದಲು ಈ ಕರೆಕ್ಟಾಗಿ ನಾನು ಒಂದು ಕಟ್ ಮಾಡಿದಂಥ ಪೀಸನ್ನು 10ಕ್ಕೆ 11ಕ್ಕೆ 19 ಇದ್ದರೆ 2 ಇಂಚ್ ಆ್ಯಡ್ ಮಾಡಿ ಕರೆಕ್ಟಾಗಿ ಒಂದು ಪೀಸ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು, ನಿಮ್ಮ ಎದೆ ಸುತ್ತಳತೆ ಎಷ್ಟುಂಟು. 8 ಇದ್ದರೆ 10 ತಗೊಳ್ಳಿ, 9 ಇದ್ದರೆ 11 ತಗೊಳ್ಳಿ. ನನಗೆ ಈಗ ಆಲ್ರೆಡಿ 11 ಬೇಕಾಗಿದೆ. 9ಕ್ಕೆ ಫಿನಿಶ್ ಸ್ಟಿಚಿಂಗ್ ಇದ್ದರೆ 11ಕ್ಕೆ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಇದನ್ನು ಸ್ಲೀವಿಗೆ ಬೇರೆವೇ ತಗೊಳ್ಬೇಕಾಗ್ತದೆ. ಸ್ಲೀವ್ ಪೀಸನ್ನು ಮತ್ತೆ ಕಟ್ ಮಾಡುವ. ಆಲ್ರೆಡಿ ಅದನ್ನು ಸರಿ ಮಾಡಿ ಇಟ್ಕೊಂಡ ಮೇಲೆ ನಾವು ಮಾರ್ಕಿಂಗ್ ಮಾಡಬೇಕು. ಮಾರ್ಕಿಂಗ್ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಯಾವ ಬ್ಲೌಸು ಕೂಡ ಮಾರ್ಕಿಂಗ್ ಇಂಪಾರ್ಟೆಂಟ್, ಅಳತೆ ಬೇಕೇ ಬೇಕು. ಇದು ಬಿಗ್ನರ್ಸಿಗಾಗಿ ಒಳ್ಳೆಯ ಟಿಪ್ಸ್. ಟೈಲರಿಂಗ್ ಗೊತ್ತಿರುವವರಿಗೆ ಇದೇನು ಇಂಪಾರ್ಟೆಂಟ್ ಅಲ್ಲ. ಟೈಲರಿಂಗ್ ಗೊತ್ತಿದ್ದವರು ಕೂಡ ತುಂಬ ಜನ ಎಷ್ಟು ಗೊತ್ತಿಲ್ಲದ ವಿಷಯವನ್ನು ಕಲಿಬಹುದಾದ ಒಂದು ವಿಷಯ ಇದರಲ್ಲಿ ಟಿಪ್ಸ್ ಇದೆ. ಆದರೂ ಎಷ್ಟೋ ಜನ ಇದನ್ನು ಫಾಲೋ ಮಾಡಲಿಕ್ಕೆ ರೆಡಿ ಇರುವುದಿಲ್ಲ. ಅವರು ಕಲಿತಂಥ ರೀತಿ ಬೇರೆವೇ ಇರುವುದರಿಂದ ಅವರು ಇದನ್ನು ಇಂಪಾರ್ಟೆಂಟ್ ಆಗಿರುವುದಿಲ್ಲ. ಆದರೆ ಬಿಗಿನರ್ಸಿಗಾಗಿ ಒಳ್ಳೆಯ ಮಾಹಿತಿ ಕೂಡ ಇದರಲ್ಲಿದೆ. ನೋಡ್ಕೊಳ್ಳಿ. ನಾನು ಶೋಲ್ಡರನ್ನು ಎಷ್ಟು ತಗೊಂಡಿದ್ದೀನಿ ಅಂತ, ನಾನು ಬ್ಯಾಕ್ ಪಾರ್ಟ್ ಕಡಿಮೆ ಇದ್ದ ಕಾರಣ ಶೋಲ್ಡರ್ ಕೂಡ ಕಡಿಮೆ ತಗೊಂಡಿದ್ದೇನೆ. ಶೋಲ್ಡರ್ ನೋಡಿ, ಕಂಕುಲ ಆರ್ಮೋಲ್ ಡೌನಿಂಗು ಕೂಡ ನಾನು 5.5 ಆರ್ಮೋಲ್ ಡೌನಿಂಗ್ ತಗೊಂಡಿದ್ದೇನೆ. ಈಗ 1.5 ಕಂಕುಲ ಒಳಭಾಗದಿಂದ 1.5ಗೆ ಒಂದು ಸ್ಟಿಚಿಂಗ್ ಮಾರ್ಕಿಂಗ್ ಮಾಡಿದರೆ, 1 ಕಾಲಿಗೆ ಒಂದು ಮಾರ್ಕಿಂಗ್ ಮಾಡಿದೆ. ಆರ್ಮೋಲ್ ಡೌನಿಂಗ್ ನನಗೆ 5.5 ಸಿಕ್ಕಿದೆ. ಇನ್ನು ಇದು ಸುತ್ತಳತೆ ನನಗೆ 9ಕ್ಕೆ ಫಿಟ್ಟಿಂಗ್ ಬೇಕಾಗ್ತದೆ. ಇದು ನಾನು ತಗೊಂಡದ್ದು 2 ಶೋಲ್ಡರ್ ಭಾಗದಲ್ಲಿ, 2 ಬದಿಯಿಂದ ತಗೊಂಡು ನಾನು ಫೋಲ್ಡ್ ಮಾಡಿದೆ 2. ಅದರಲ್ಲಿ 4 ಫೋಲ್ಡ್ ಮಾಡಲಿಲ್ಲ. ಮೊದಲು ಇಂಪಾರ್ಟೆಂಟ್ ಬ್ಯಾಕ್ ಪಾರ್ಟ್ ನೋಡ್ಕೊಳ್ಳಿ. ಲೆಂತ್ ಬ್ಯಾಕ್ ಪಾರ್ಟಿಗೆ ನನಗೆ ಫಿನಿಶ್ ಆಗಿ 13 ಉಂಟು. 13 ಫಿನಿಷಲ್ಲಿ ಇದ್ದರೆ 1 ಇಂಚ್ ಆ್ಯಡ್ ಮಾಡಬೇಕು. ಸ್ಟಿಚಿಂಗಿಗೆ ಹೋಗುವಾಗ 14 ಇರ್ತದೆ. ಇದು ನಾನು ಮಾರ್ಕಿಂಗ್ ಮಾಡುವುದು ಫ್ರಂಟಿದ್ದು, ಆದರೆ ನಾವು ಅಳತೆ ತಗೊಂಡದ್ದು ಬ್ಯಾಕಿದು. ಇದು ಮಾರ್ಕಿಂಗ್ ಇದು ನಿಮಗೆ ಗೊತ್ತಾಗಲಿಕ್ಕೆ ಬೇಕಾಗಿ ನಾವು ತಗೊಂಡದ್ದು. 14ಕ್ಕೆ ಒಂದು ಮಾರ್ಕಿಂಗ್ ಮಾಡಿದರೆ ಫ್ರಂಟ್ ಪಾರ್ಟಿಗೆ ಆಗುವಾಗ 15 ಬೇಕಾಗ್ತದೆ. ಇದು ಫಿನಿಶ್ ಇರುವುದರಲ್ಲಿ ಫ್ರಂಟ್ ಪಾರ್ಟಲ್ಲಿ ಕೂಡ 14, ಫ್ರಂಟ್ ಪಾರ್ಟಲ್ಲಿ 14 ಇದ್ದರೆ ಫ್ರಂಟ್ ಬಗ್ಗೆ 15. ಆದರೆ ನಾವು ತಗೊಳ್ಬೇಕಾದ ಮೊದಲು ಇಂಪಾರ್ಟೆಂಟ್ ಬ್ಯಾಕ್ ಪಾರ್ಟ್ ಅಳತೆ. ಬ್ಯಾಕ್ ಪಾರ್ಟಿಗಿಂತ 1 ಇಂಚ್ ಆ್ಯಡ್ ತಗೊಳ್ಳೇಬೇಕು. ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ 14ಕ್ಕೆ ಒಂದು ಮಾರ್ಕ್, 13 ಇದ್ದರೆ 14ಕ್ಕೆ. ಫ್ರಂಟ್ ಪಾರ್ಟಿಗೆ ನಾನು ಬ್ಯಾಕ್ ಪಾರ್ಟಿದ್ದು ಗೆರೆ ಹಾಕಿದ್ದೇನೆ, ಫ್ರಂಟ್ ಪಾರ್ಟಿಗೂ 14ಕ್ಕೂ ಒಂದು ಹಾಕಿದ್ದೇನೆ, 15ಕ್ಕೂ ಒಂದು ಹಾಕಿ. ನಿಮಗೆ ಗೊತ್ತಾಗಲಿಕ್ಕೆ ಈ ಥರ ಕೂಡ ಒಂದು ಮಾರ್ಕ್ ಹಾಕಿ ನೀವು ಕಟ್ ಮಾಡ್ಬೋದು ಅಂತ ಗೊತ್ತಾಗಲಿಕ್ಕೆ ನಾವು ಈ ಥರ ಮಾಡಿದ್ದು. ನೋಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡಿ ಇದನ್ನು ಮಡಚ್ಕೊಳ್ಳಿ. ನಾನು 15ಕ್ಕೆ ಒಂದು ಮಾರ್ಜಿನ್ ಹಾಕಿದ್ದೇವೆ.
ಅದನ್ನು ಮಡಚಿ ಇದೇ ಥರದಲ್ಲಿ ಕೂಡ ನಿಮಗೆ ಕರೆಕ್ಟಾಗಿ ನಿಮಗೆ ಮಾರ್ಕಿಂಗ್ ಮಾಡ್ಬೋದು. ಆದರೆ ನಾನು ಕಟ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ತೋರಿಸ್ತೇನೆ. ನೋಡ್ಕೊಳ್ಳಿ, ಇದನ್ನು ನಾನು ಆಲ್ರೆಡಿ 15ಕ್ಕೆ ಒಂದು ಮಾರ್ಕಿಂಗ್ ಮಾಡಿ 14ದ್ದು ಬ್ಯಾಕ್ ಪಾರ್ಟ್ ಇದೆ, ಅದಕ್ಕೆ ನಾನು ಗೆರೆ ಹಾಕಿ ತೋರಿಸಿದಷ್ಟೇ. ಇದನ್ನು ಈಗಲೇ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿದ ನಂತರ ಫ್ರಂಟ್ ಪಾರ್ಟ್ ಮೇಲ್ಭಾಗಕ್ಕೆ, ಬ್ಯಾಕ್ ಪಾರ್ಟ್ ಒಳಭಾಗದಿಂದ ಹಿಂಬದಿಗಿಟ್ಟು ಒಂದೇ ಥರ ಇಟ್ಟು ಮೊದಲು ಇನ್ನು ನಾವೇನು ಮಾಡಬೇಕಂತಂದರೆ ನಮಗೆ ಕ್ರಾಸ್ ಪಟ್ಟಿ ತಗೊಳ್ಬೇಕಾಗ್ತದೆ. 3.5 ಅಳತೆಯಲ್ಲಿ ಕ್ರಾಸ್ ಪಟ್ಟಿ 3 ಇದ್ದರೆ 3.5 ಅರ್ಧ ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ. ನಾನು ತಗೊಂಡ ಅಳತೆ ಪ್ರಕಾರ ಹೇಳ್ತೇನೆ. ಒಂದು ಫಿನಿಶಿದು ಒಂದು ಕರೆಕ್ಟ್ ನೋಡ್ಕೊಳ್ಳಿ. 7.5 ಇದ್ದರೆ ಆ 7.5 ಮೇಲ್ಭಾಗಕ್ಕೆ 2.5 ತಗೊಂಡ್ರೆ ಸಾಕು. ಅದರಿಂದ ಆಚೆಗೊಂದು ಗೆರೆ ಎಳೆದು ಬಿಡಿರಿ, ಹೆಚ್ಚುವರಿ ಇದ್ದ ಕಾರಣ. ಇನ್ನು ಭುಜ ನಮಗೆ ಎಷ್ಟು ಬರ್ತದೆ, ಕೆಳಗಿಂದ ಇದೊಂದು ಟೆಕ್ಸ್ ಹಾಕಲಿಕ್ಕೆ ಬೇಕಾಗಿ ನಾನು ತಗೊಂಡ ಮಧ್ಯಭಾಗದಲ್ಲಿ ಟೆಕ್ಸ್ ಎಷ್ಟು ಉಂಟು ಅಂತ ಅದಕ್ಕೆ ನಾನು ರೆಡಿ ಗೆರೆ ಹಾಕಿ ಬಿಡ್ತೇನೆ. ನೀವು ತಗೊಂಡದ್ರಲ್ಲಿ ಯಾವ ಥರ ಟೆಕ್ಸ್ ಅಳತೆ ಉಂಟು ಅಂತ ನೋಡ್ಕೋಬೇಕು. 6.5 ನನಗೆ ಫ್ರಂಟ್ ನೆಕ್ ಸಿಗ್ತದೆ. 2.5ಕ್ಕೆ ಭುಜ ಫಿನಿಶ್ ಉಂಟು, 2.5 ತಗೊಳ್ಬೇಕಾಗ್ತದೆ. ಫ್ರಂಟಿಗೆ 6.5 ಇರ್ತದೆ. ಬ್ಯಾಕ್ ನಾವು ಕೆಳಭಾಗದಿಂದ 3.5 ಇದ್ದರೆ 4 ತಗೊಳ್ಬೇಕಾಗ್ತದೆ. 1/4 ಇಂಚು ಮಾರ್ಜಿನ್ಗೆ ಹೋಗ್ತದೆ. ಫಿನಿಶ್ ಆದ ಮೇಲೆ ನಮಗೆ 3.5 ಸಿಗ್ತದೆ. ಇದು ಕೂಡ ನನಗೆ ರೌಂಡ್ ನೆಕ್ ಹೇಳಿದ ಕಾರಣ ರೌಂಡ್ ನೆಕ್ಕಕ್ಕೆ ಮಾರ್ಜಿನ್ ಗೆರೆ ಹಾಕ್ತಾ ಇರ್ತೇನೆ. ಇನ್ನು ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ನೀವು ಗೆರೆ ಹಾಕಿ ತಗೊಳ್ಬೋದು. ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ ಥರ ಬೇಕು ಅಂತ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಫ್ರಂಟ್ ಕಂಕುಳ ಭಾಗದಿಂದ ಒಂದು 1/4 ಇಂಚಷ್ಟು ತಗೊಳ್ಬೇಕಾಗ್ತದೆ. ಫ್ರಂಟ್ ನೆಕ್ ಕೂಡ ತಗೊಳ್ಳಿ. ಇನ್ನು ಬ್ಯಾಕ್ ನೆಕ್ ಇದೇ ಥರ ಕಟ್ ಮಾಡಿ ರೆಡಿ ಮಾಡಿದ ಮೇಲೆ ನಾವಿನ್ನು ಯಾವ ಫ್ಯಾಬ್ರಿಕ್ ತಗೊಂಡಿದ್ದೇವೆ ಆ ಫ್ಯಾಬ್ರಿಕ್ನ ಮೇಲೆ ಕೂಡ ಹಾಕಬೇಕು. ಟೆಕ್ಸ್ ಹಿಂಬದಿಯಿಂದ ಟೆಕ್ಸ್ ಹಾಕಬೇಕು. ನೀವು ಅಳತೆ ತಗೊಳ್ಳಿ. ನಿಮ್ಮ ಬ್ಲೌಸ್ ಅಳತೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಹಿಂಬದಿಯಿಂದ ಅಂತ ತಗೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಇದರಲ್ಲಿ ಕಾಜಾ ಪಟ್ಟಿ ಮತ್ತು ಈ ಲೈನಿಂಗಿನ ತಗೊಂಡಿದ್ದೇನೆ. ಉಕ್ಸು ಪಟ್ಟಿ ಕೂಡ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಸ್ಲೀವಿಗೆ ನಾವು ರೆಡಿ ಮಾಡಬೇಕು. ಸ್ಲೀವ್ ನಾವು ತಗೊಂಡ ಅಳತೆಯಲ್ಲಿ ಫಿನಿಶ್ ಆಗಿ 10 ಇದ್ದರೆ 11 ತಗೊಳ್ಬೇಕಾಗ್ತದೆ. ಅದು ಲೈನಿಂಗ್ ಇದ್ದ ಕಾರಣ 1 ಇಂಚ್ ಆ್ಯಡ್, ಲೈನಿಂಗ್ ಇಲ್ಲದಿದ್ದರೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ. ಲೈನಿಂಗ್ ಇದ್ದರೆ 1 ಇಂಚು ಸಾಕು ಹೆಚ್ಚುವರಿ. 10 ಫಿನಿಶ್ ಇದ್ದರೆ 11 ತಗೊಳ್ಬೇಕಾಗ್ತದೆ. ಅರ್ಧ ಇಂಚು ಕೆಳಭಾಗ ಮೇಲ್ಭಾಗ ಅರ್ಧ ಇಂಚು ಹೋಗ್ತದೆ. ಈಗ ನಾನು ಆಲ್ರೆಡಿ 11ಕ್ಕೆ ಹಾಕಿದ್ದೇನೆ. ನನಗೆ 32 ಎದೆ ಸುತ್ತಳತೆ ಎಷ್ಟು 36 ಸಿಕ್ಕಿದ ಕಾರಣ ನನಗೆ 3.5 ಡೌನಿಂಗ್ಗೆ ತಗೊಳ್ತೇನೆ. ಕೈ ಕಂಕುಳ ಕೆಳಭಾಗದಿಂದ 3.5 ಒಂದು ಗೆರೆ ಹಾಕಿ ಮೇಲ್ಭಾಗದಿಂದ ಕೆಳಭಾಗಕ್ಕೆ 3.5 ಹಾಕಿ ಅದರಿಂದ ಪುನಃ ಒಂದು ಮಡಚಿ ಅದರ ಮಧ್ಯಭಾಗಕ್ಕೆ ಒಂದು ಗೆರೆ ಹಾಕಿ ಬಿಡ್ತೇನೆ. ಅದು ನಿಮಗೆ ಎಲ್ಲಿಂದ ನಿಮಗೆ ಡೌನ್ ಕೆಳಗೆ ಇಳಿಸಬೇಕು ಅಂತ ನಿಮಗೆ ಈಗ ಗೊತ್ತಾಗ್ತದೆ ಆಲ್ರೆಡಿ. ಇದೇ ಥರ ಬಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಯಾವ ಥರದಲ್ಲಿ ನೀವು ಅಂತ. ಆಲ್ರೆಡಿ ಇದೇ ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ ಮಾಡುವುದು ಮಾರ್ಕಿಂಗ್ ಮಾಡುವುದು ವಿಡಿಯೋ ಹಾಕಿದ್ದೇವೆ. ಕಟ್ಟಿಂಗ್ ವಿಡಿಯೋ ಕೂಡ ಹಾಕಿದ್ದೇನೆ. ಅದರಲ್ಲಿ ನೀವು ಹೋಗಿ ನೋಡಿ ಯಾವ ಚಾನಲಲ್ಲಿ ಹಾಕಿದ್ದೇವೆ ಅಂತ. ಲೇಡೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ನಿಮಗೆ ಅದರಲ್ಲಿ ಬರ್ತದೆ. ಅದರಲ್ಲಿ ಹಾಲ್ ಅಂತ ಬೆಲ್ ಐಕಾನ್ ಒತ್ತಿದ್ರು ಕೂಡ ನಿಮಗೆ ಎಲ್ಲ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳು ಕಾಣ್ತದೆ. ಲೇಡೀಸ್ ಕ್ರಿಯೇಟಲ್ಲಿ ಬರುವಂಥ ಎಲ್ಲ ಚಾನಲ್ಗಳು ನಿಮಗೆ ಕಾಣ್ತದೆ. ನೋಡ್ಕೊಳ್ಳಿ. ಎಲ್ಲ ವಿಡಿಯೋಗಳು ನೋಡಬೇಕಾದ್ರೆ ಲೇಡೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ಯಾಬ್ರಿಕ್ಕನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಾವು ಲೈನಿಂಗ್ ತಗೊಂಡಿದ್ದೇವೆ, ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಅದಕ್ಕಿಂತ ಲೈನಿಂಗಿಂದ ಒಳಗೆ ಹೋಗಬಾರ್ದು, ಯಾವ ಬಟ್ಟೆ ಕೂಡ ಕಡಿಮೆ ಆಗಬಾರ್ದು. ಲೈನಿಂಗಿಂತ ಸ್ವಲ್ಪ ಹೆಚ್ಚಾದರೂ ಸ್ಟಿಚ್ಚಿಂಗಲ್ಲಿ ಕಟ್ ಮಾಡ್ಬೋದು. ಕಡಿಮೆ ಇದ್ದರೆ ಲೈನಿಂಗ್ ಹೆಚ್ಚಾಗಿ ಬರ್ತದೆ. ಮತ್ತು ಫ್ರಂಟ್ ಬ್ಯಾಕ್ ಇದು ಹೆಚ್ಚು ಇದ್ದರೆ ಅದು ಮತ್ತೆ ಸ್ಟಿಚ್ಚಿಂಗಲ್ಲಿ ತಗೊಳ್ಬೋದು. ಇನ್ನು ಸ್ಲೀವ್ ಆದ ಮೇಲೆ ಬ್ಯಾಕ್ ಪಾರ್ಟನ್ನು ಮತ್ತೆ ತಗೊಳ್ಳುವ. ಕರೆಕ್ಟಾಗಿ ಒಂದೇ ಥರ ಇಟ್ಟು ಕಟ್ ಮಾಡಿದರೆ ಆಯಿತು. ಬ್ಯಾಕ್ ಪಾರ್ಟ್ ಇದೇ ಥರ ಫ್ರಂಟ್ ರೆಡಿ ಮಾಡಿದರೆ ಇದೇ ಥರ ಬ್ಲೌಸ್ ಸ್ಟಿಚ್ಚಿಂಗ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗ್ತದೆ. ನೋಡ್ಕೊಳ್ಳಿ. ಈ ಚಾನಲ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಆಲ್ರೆಡಿ ಈ ಬ್ಲೌಸನ್ನು ಫಿನಿಶ್ ಆಗಿ ನೋಡಬೇಕಾದ್ರೆ ಇದು ನೋಡ್ಕೊಳ್ಳಿ. ಅದೇ ಥರ ಕಟ್ ಮಾಡಿ ಹಾಕಿದರೆ ಇದೇ ಥರ ಬರ್ತದೆ. ಯಾವ ಥರ ಆಗಲಿ ಸ್ಟಿಚಿಂಗ್ ಆಗಲಿ ಕಟ್ಟಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗಿರ್ತದೆ.
ಇಂಪಾರ್ಟೆಂಟ್ ಕಟ್ಟಿಂಗ್ ಮೊದಲು ನಾವು ಮಾರ್ಕಿಂಗ್ ಇಂಪಾರ್ಟೆಂಟ್ ಆಗಿರ್ತದೆ. ನಿಮಗೆ ಇಷ್ಟ ಆದರೆ ಚಾನಲ್ಗೆ ಲೇಡೀಸ್ ಕ್ರಿಯೇಟಿವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.